ಇದು ಯಾವುದೇ ರೀತಿಯ ಜನಾಂಗೀಯ ದ್ವೇಷಕ್ಕಲ್ಲ, ಒಂದು ಮಾಹಿತಿಗಾಗಿ ಮಾತ್ರ. ಮಾಹಿತಿ. ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಷಯ, ಭಯಾನಕವಾದಂಥ ವಿಷಯ. ಬೇರೆ ದೇಶಗಳಲ್ಲಿ ನಮ್ಮ ಹಿಂದೂಗಳ ಬಗ್ಗೆ ಅತ್ಯಾಚಾರ ನಡೆಯುವ ವಿಚಾರವಾಗಿ ವಿಷಯ ತರ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ. ಹಿಂದೂಗಳ ಬಗ್ಗೆ ಏನು ಬೇರೆ ಬಾಂಗ್ಲಾದೇಶದಲ್ಲಿ ಬರೀ ಇತರ ದೇಶಗಳಲ್ಲಿ ನಮ್ಮ ಹಿಂದೂಗಳ ವಿರುದ್ಧವಾಗಿ ಏನೆಲ್ಲ ಕೃತ್ಯ ಮಾಡ್ತಾ ಇದ್ದಾರೆ ಹಿಂದೂಗಳನ್ನ ಓಡಿಸೋಕ್ಕೋಸ್ಕರವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಮತ್ತೆ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ. ಇದನ್ನು ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ನೆರೆಹೊರೆ ರಾಷ್ಟ್ರ ಅಂತ ಹೇಳ್ತೀವಿ, ಮಿತ್ರ ರಾಷ್ಟ್ರ ಅಂತ ಹೇಳ್ತೀವಿ, ಈ ಕಡೆ ಶತ್ರು ರಾಷ್ಟ್ರವು ಅಂತ ಹೇಳ್ತೀವಿ. ಎಲ್ಲ ಅದು ಹೇಳ್ತಿರುವಾಗ ನಮ್ಮ ಮಿತ್ರ ರಾಷ್ಟ್ರನೇ ಆಗಿರ್ಬೋದು, ನೆರೆ ರಾಷ್ಟ್ರ ಆಗಿರ್ಬೋದು, ಈ ರಾಷ್ಟ್ರಗಳಲ್ಲಿ ನಮ್ಮ ಹಿಂದೂಗಳಿಗೆ ಒಂದು ರೀತಿ ದೌರ್ಜನ್ಯ, ಅತ್ಯಾಚಾರ, ಅವ್ರಗಳ ಮೇಲೆ ಇಲ್ಲ ಸಲ್ಲದಂತಹ ಗದಪ್ರಹಾರ ಇವೆಲ್ಲ ನಡೆಸ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಕೂಡ ನಾವು ಎಲ್ಲಪ್ಪ ವಾಸ ಮಾಡ್ತಾ ಇದ್ದೀವಿ ಅಂತ ಮೊದಲಿಂದ ಇದೇ ಮಾತನ್ನ ಹೇಳ್ತಾ ಬರ್ತಾ ಇದ್ದೀನಿ. ಇದು ಇವತ್ತಿಗೂ ಕೂಡ ಅಲ್ಲಿ ಸರ್ಕಾರ ಹಿಂದೂಗಳ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡ್ತಾ ಇದೆ. ಹಿಂದೂಗಳನ್ನ ಓಡಿಸೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ, ಹಿಂದೂಗಳನ್ನ ತುಳಿಯೋದಕ್ಕೋಸ್ಕರ ಏನೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ಯಾವ ರೀತಿ ತಂತ್ರವನ್ನು ಬಳಸಬೇಕೋ ಎಲ್ಲ ತಂತ್ರವನ್ನು ಬಳಸ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಇದಕ್ಕಿಂತ ಅವಮಾನಕರ ದೊಡ್ಡ ಸಂಗತಿ ಅಂದರೆ ಈ ತಪ್ಪೇದಿಲ್ಲ ವೀಕ್ಷಕರೇ. ಇದಕ್ಕೆ ಸಂಬಂಧಪಟ್ಟ ವಿರೋಧ ಪಕ್ಷ ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸೋನಿಯಾ ಗಾಂಧಿ ಏನು ಲಬೋ ಅಂತಾರೆ. ಇದ್ರ ಬಗ್ಗೆ ಮಾತಾಡ್ತಾರ. ಇಲ್ಲಿ ಹಿಂದೂಗಳ ಬಗ್ಗೆ ಆಶಯ ಕೊಡಿ ಅಂತ ಮಾತಾಡ್ತಾರೆ. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಮತ್ತು ಹೈಕೋರ್ಟ್ ಜಡ್ಜ್ಗಳಿಗೆಲ್ಲ ಎದುರಿಸ್ತಾರೆ ವಿರೋಧ ಪಕ್ಷದವರು. ಇಲ್ಲಿರೋದು ಈ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರವಾಗಿ ಯಾರಾದರೂ ಒಬ್ಬರು ಕಾಂಗ್ರೆಸ್ ಲೀಡರ್ ಯಾರಾದರೂ ಒಬ್ಬರು ಚಕಾರ ತೆಗೆದಿದ್ದಾರಾ? ಇದುವರೆಗೂ ಯಾರು ತೆಗ್ದಿಲ್ಲ ಚಕಾರ. ಯಾಕೆ ತೆಗ್ದಿಲ್ಲ? ನಿಜಕ್ಕೂ ಇದಕ್ಕೆ ಸ್ಟೇಟ್ಮೆಂಟ್ ಕೊಡಿ ನೋಡೋಣ. ಯಾಕೆ ನೀವು ಈ ಥರ ದ್ವಂದ್ವ ಕೆಲಸ ಮಾಡ್ತಾ ಇದ್ದೀರಾ? ಹಿಂದೂಗಳ ಕಂಡ್ರೆ ನಿಮ್ಗೆ ಆಗಲ್ಲ ಅನ್ನೋದಾದ್ರೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ರಿ. ನಿಮ್ಗೆ ಯಾವ ಭಾಷೆ ಉಪಯೋಗಿಸ್ಬೇಕು ನಾವು? ಹಿಂದೂಗಳ ಬಗ್ಗೆ ಇನ್ನೆಲ್ಲ ನರಮೇಧ ನಡೀತಾ ಇದೆ. ಅಂಥ ನರಮೇಧಗಳು ನಡೀತಿರುವಾಗ ಅದನ್ನು ನಿಲ್ಲಿಸಿ ಅಂತ ಯಾರಾದರೂ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಈ ನರಮೇಧದಲ್ಲಿ ಯಾರಾದರೂ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಅದನ್ನು ಬೆಳವಣಿಗೆ ಮಾಡಿ ಅದನ್ನು ಉತ್ಪ್ರೇಕ್ಷಣೆ ಮಾಡಿ ಏನಾದ್ರು ಮಾಡ್ತಾ ಇದ್ದಾರಾ? ಇದಕ್ಕೆ ಆನ್ಸರ್ ಕೊಡಿ. ಮತ್ತು ಹಿಂದೂಗಳು ಇಲ್ಲಿ ಮುಸ್ಲಿಮ್ನವ್ರ ಬಗ್ಗೆ ಮಾತಾಡೋದಾರೆ, ಅಲ್ಲಿ ಹಿಂದೂಗಳ ಬಗ್ಗೆ ಅಲ್ಪಸಂಖ್ಯಾತ ಹಿಂದೂಗಳು ಇದ್ದಾರಲ್ಲ ಬಾಂಗ್ಲಾದೇಶದಲ್ಲಿ, ಅವ್ರು ಏನು ಬಗ್ಗೆ ಮಾಡಬೇಕು? ಇಲ್ಲಿ ಅಲ್ಪಸಂಖ್ಯಾತರು ಮಾತಾಡ್ತಾರಲ್ಲ, ಅಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳು ಏನು ಮಾಡಬೇಕು? ಇದ್ರ ಬಗ್ಗೆ ನೀವು ಕಾಂಗ್ರೆಸ್ನವ್ರು ಏನಾದ್ರು ಯೋಚನೆ ಮಾಡಿದ್ದೀರಾ? ಅದಷ್ಟೇ ಅಲ್ಲದೆ ನೀವು ಏನೆಲ್ಲ ಕಾನೂನು ತಂದಿದ್ದೀರೋ ಅವೆಲ್ಲ ಇವತ್ತು ಈ ರೋಹಿಂಗ್ಯಗಳ ಆಶ್ರಯ ಕೊಡಿ ಅಂತ ನೀವು ಕೇಳಿದ್ರಲ್ಲ, ಇದು ಎಷ್ಟು ಮಟ್ಟಿಗೆ ಒಂದು ರೀತಿ ದೊಡ್ಡ ಅತ್ಯಾಚಾರ. ರೋಹಿಂಗ್ಯಗಳ ಆಶ್ರಯ ಕೊಡಿರೋದು ಒಂದು ಅತ್ಯಾಚಾರ ಪ್ರಕರಣ ಅಂತ ನಾನು ಮತ್ತೆ ಹೇಳ್ತಿದ್ದೀನಿ. ಯಾಕಪ್ಪ ಇದು ಅಂತಂದರೆ, ಬೇರೆ ದೇಶದವ್ರಿಗೆ ಇಲ್ಲಿ ನಮ್ಮ ದೇಶದವ್ರಿಗೆ ಈಗ ನೆಲೆ ಇಲ್ಲ. ಜೊತೆಗೆ ಬಾಂಗ್ಲಾದೇಶದಕ್ಕೇನಪ್ಪ ಅಂದರೆ ಅದು ಮೊದಲು ಹಿಂದೆ ಎಲ್ಲ ನಾವು ಸ್ವತಂತ್ರವಾಗಿ ಇರಲಿಲ್ಲ. ಅದು ನಾವು ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಸ್ವಾತಂತ್ರ್ಯ ಹೋಗಲಿಕ್ಕೆ ಸಹಕಾರ ಮಾಡಿಕೊಟ್ರು. ಅಂಥದ್ರಲ್ಲಿ ಇವತ್ತು ಹಿಂದೂಗಳು ನಾವೇ ನಮ್ಮ ಸಹಕಾರ ತಗೊಂಡು ನಮ್ಮ ಜನಾಂಗದ ಮೇಲೆ, ನಮ್ಮ ಹಿಂದೂಗಳ ಮೇಲೆ ಅತಿ ನಡೀತಾ ಇದೆ ಅಂದರೆ ಅದಕ್ಕಿಂತ ದೌರ್ಭಾಗ್ಯ ಇನ್ನೊಂದಿಲ್ಲ. ಅದಷ್ಟೇ ಅಲ್ಲ, ಯಾಕಪ್ಪ ಅಂದ್ರೆ ಬರೀ ಮೂಲದ ಕಾರಣ ಅಂದರೆ ಈ ರೋಹಿಂಗ್ಯಗಳ ಬಗ್ಗೆ ಆಶ್ರಯ ಕೊಡಿ ಅಂತ ಕೇಳ್ತಾರಲ್ಲ, ಅದೇ ದಿನಕ್ಕೊಂದೊಂದು ಈ ನಮ್ಮ ಹಿಂದೂ ಜಡ್ಜ್ಗಳು ಯಾರಿದ್ದಾರೆ, ಈ ಸೂರ್ಯಕಾಂತ್ ಇರ್ಬೋದು ಮತ್ತು ಸ್ವಾಮಿನಾಥನ್, ಅವ್ರ ಮೇಲೆ ಇಲ್ಲ ಸಲ್ಲದ ಬೆದರಿಕೆ ಆಗ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಬೆದರಿಕೆ ಆಗ್ತಾ ಇದೆ ಅಂದರೆ ನಮ್ಮ ಇಡೀ ಭಾರತ ದೇಶ ಜನಗಳು ಒಂದು ರೀತಿ ಅಭಿಮಾನ ಕೈಗೊಂಡಿದ್ದಾರೆ. ಅಭಿಮಾನ ಎಲ್ಲ ಕೈಗೊಂಡಿದ್ದಾರೆ. ಅಭಿಯಾನ ಅಂದರೆ ಯಾವುದಾದ್ರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ವಿ ಸ್ಟ್ಯಾಂಡ್ ವಿತ್ ಸ್ವಾಮಿನಾಥನ್, ವಿ ಸ್ಟ್ಯಾಂಡ್ ವಿತ್ ಸೂರ್ಯಕಾಂತ್, ಈ ಥರ ಒಂದು ಅಭಿಯಾನ ನಡೀತಾ ಇದೆ. ದಿನಕ್ಕೊಂದೊಂದು ರೀತಿಯಲ್ಲಿ ನಡೀತಾ ಇದೆ. ಈ ರೀತಿಯಂಥ ಅವ್ರಗಳಿಗೆ ಜಡ್ಜ್ಗಳಿಗೆ ವಿಶೇಷವಾದ ಭದ್ರತೆ ಕೊಡಬೇಕು ಸರ್ಕಾರದವರು ಅಂತ ನಾನು ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಅದಷ್ಟೇ ಅಲ್ಲ ವೀಕ್ಷಕರೇ, ಇದು ಎಲ್ಲೆಲ್ಲಿ ಹಿಂದೂಗಳ ಬಗ್ಗೆ ಅತ್ಯಾಚಾರ, ಇವನ್ನು ನಮ್ಮ ಬೆಂಗಳೂರಲ್ಲಿ ಆಗಿರ್ಬೋದು, ಬೇರೆ ನಮ್ಮ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಬೇರೆ ಕಡೆ ಆಗಿರ್ಬೋದು, ಮತ್ತು ಈ ನಮ್ಮ ಭಾರತ ದೇಶದಲ್ಲಿ ಬೇರೆ ಕಡೆಗೆ ಯಾರು ಎಲ್ಲೆಲ್ಲಿ ಅಲ್ಪಸಂಖ್ಯಾತರು ಅನ್ನಿಸ್ಕೊಂಡು ಅವರೇ ಆ ಜಾಗದಲ್ಲಿ ಬಹುಸಂಖ್ಯಾತರಾಗಿರ್ತಾರೆ. ಆ ಜಾಗದಲ್ಲಿ ಮಾತ್ರ ಮುಸ್ಲಿಮ್ನರು ಅಲ್ಲೇನು ಮಾಡ್ತಾರೆ, ಇದನ್ನು ಓಪನ್ ಮಾಡಬೇಕು, ಅಂಗನವಾಡಿ ಓಪನ್ ಮಾಡಬೇಕು ಅಂದರೆ ಅಲ್ಲಿ ಈ ಅಂಗನವಾಡಿ ಉರ್ದು ಕಲ್ತಿರಬೇಕು ಅಂತ ಡಿಮ್ಯಾಂಡ್ ಮಾಡೋದು. ಈ ರೀತಿಯ ಕಾರ್ಯಕ್ರಮಗಳು ಈ ಊರುಗಳು ಯಾರು
ಹಿಂದೂ ವಿರೋಧಿಗಳು ಯಾರಿರ್ತಾರೆ ಅನ್ಯ ಧರ್ಮೀಯರು ಇದನ್ನು ನಾವು ಉರ್ದು ಕಲಿಬೇಕು ಅಂತ ಹೇಳೋದು, ಒತ್ತಾಯ ಮಾಡೋದು, ಇವೆಲ್ಲ ಅಕ್ಷಮ ಅಪರಾಧ ಆಗುತ್ತೆ ಅಂತ ಈ ಮೂಲಕ ನಾನು ಹೆಚ್ಚು ಹೇಳ್ತಾ ಇದ್ದೀನಿ ವೀಕ್ಷಕರೇ. ಈ ರೀತಿಯಿಂದ ಎಲ್ಲಿ ಜಾಸ್ತಿ ಇರ್ತೋ ಅವರು ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡೋದು. ಎಲ್ಲಿ ಇಲ್ಲ ರೀ, ನಾವೆಲ್ಲ ಇಲ್ಲಿರೋರೆಲ್ಲ ಉರ್ದು ಕಲಿಬೇಕು ಕಣ್ರಿ, ಇದು ಅಂಗನವಾಡಿ ಒಪ್ಪಂದವಾಗಿ ಹಿಂದೂ ಮುಸ್ಲಿಮ್ನವ್ರನ್ನೇ ಆಯ್ಕೆ ಮಾಡಬೇಕು ಅಂತ ಹೇಳೋದು, ಇದು ಅತಿರೇಕದ ಒಂದು ಪರಮಾವಧಿ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಇತ್ತೀಚೆಗೆ ಕೆಲವು ದಿವಸಗಳ ಹಿಂದೆ ಈ ಮೋದಿಜಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಹೋಗಿದ್ರು. ಅವರು ಇತ್ತೀಚೆಗೆ ಬಂದಾಗ ಮೋದಿಜಿಯವರೇ ಇವ್ರಿಗೆ ಏನೋ ಸಪೋರ್ಟ್ ಕೊಟ್ಟು ಏನೋ ಕೆಲಸ ಮಾಡಿಸಿದ್ರು ಇಂಡೈರೆಕ್ಟಾಗಿ ಅಂದ್ಬಿಟ್ಟು ಇಲ್ಲೇ ಸಲ ಒಂದು ಕ್ರಿಯೇಟ್ ಮಾಡಿಬಿಟ್ಟು ನೋಡ್ರಿ ಈ ಕೇಸರಿ ಬಟ್ಟೆ ಹಾಕ್ಕೊಂಡ್ರು ಅವ್ರ ಮೇಲೆ ಮೋದಿಜಿಯವರು ಈ ಥರ ಎಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ ಇವ್ರ ಮೇಲೆ ಅಂತ ಒಂದು AI ನಲ್ಲಿ ಕ್ರಿಯೇಟ್ ಮಾಡಿ ಒಂದು ಪೋಸ್ಟ್ ಹಾಕಿದ್ದಾರೆ. ಇದು ಯಾರು ಆ ಪೋಸ್ಟ್ ಹಾಕಿದ್ರು? ಆ ಪೋಸ್ಟಲ್ಲಿ ಈಗಲೂ ನೋಡ್ತೀವಿ ಅಲ್ಲಿ ಕಾಂಗ್ರೆಸ್ ಫೋಟೋ ಕಾಣ್ತಾ ಇದೆ ಹೊರತು ಅಲ್ಲಿ ಬೇರೆ ವ್ಯಕ್ತಿ ಇನ್ಯಾವನ್ನೋ ಒಬ್ಬನು ಬರ ಮಾಡ್ಕೊಳ್ತಾ ಇರೋದು ನೋಡ್ತಿದ್ರೆ, ಆ ಪೋಸ್ಟ್ ಮಾಡೋದಂಥ ವ್ಯಕ್ತಿ, ಅದಕ್ಕೆ ಸಪೋರ್ಟ್ ಕೊಡೋಂಥ ವ್ಯಕ್ತಿ ಯಾರು? ನಮ್ಮ ಕರ್ನಾಟಕದಲ್ಲೇ ದೊಡ್ಡ ದೊಡ್ಡ ಮಿನಿಸ್ಟ್ರು ಆಗಿರ್ತಾರಲ್ಲ ಅಂಥವರೇ ಇದನ್ನು ಕೆಲಸ ಮಾಡೋರು ಅಂದರೆ ಇದು ನಾಚಿಕೆಗೇಡಿಗೆ ಅಂತ ಕೆಲಸ. ಅಂಥವ್ರು ಯಾವಾಗ ಬಂಧನ ಆಗ್ತಾರೆ? ಈಗ ಆಲ್ರೆಡಿ ಈ ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅಂತಂದರೆ ದ್ವೇಷ ಭಾಷಣ ಅಡಿ ಯಾರು ಸ್ಪೀಚ್ ಮಾಡ್ತಾರೆ ಅದ್ರ ಬಗ್ಗೆ ಬಂಧನ ಆಗಬೇಕು ಅಂತ ಮಾಡ್ತಾಯಿದ್ದಾರೆ. ಅಂದರೆ ಇವಾಗ ಯಾರು ಇದನ್ನು ಪೋಸ್ಟ್ ಮಾಡಿದ್ದು? ಇದ್ರ ಬಗ್ಗೆ ತನಿಖೆ ನಡೀತಾ ಇದೆಯಾ? ಪರಮೇಶ್ವರ್ ಅವರೇ, ಹಲೋ ಸಿದ್ದರಾಮಯ್ಯ ಅವರೇ, ದ್ವೇಷ ಭಾಷಣ ಬಗ್ಗೆ ತಂದುಬಿಟ್ರಲ್ಲ, ಇವಾಗ ಹೇಳಿ. ರೆಡ್ ಹ್ಯಾಂಡ್ ಸಿಗಾಕೊಂಡು ಬಿದ್ದಿದ್ದಾರಲ್ಲ ನಿಮ್ಮ ಕಾಂಗ್ರೆಸ್ನಲ್ಲಿ, ರೆಡ್ ಹ್ಯಾಂಡ್ ಸಿಗಾಕೊಂಡು ಬಿದ್ದಿದ್ದಾರೆ. ಅವ್ರ ಬಗ್ಗೆ ಯಾವ ದ್ವೇಷ ಭಾಷಣ ಸ್ಪೀಚ್ ಮಾಡಿ ಅವ್ರಿಗೆ ಕಾಯ್ದೆ ತದ್ದಿ ಅವ್ರ ಮೇಲೆ ಕಾನೂನು ಕ್ರಮ ಯಾವಾಗ ಕೈಗೊಳ್ತೀರಾ? ನಿಜಕ್ಕೂ ಕೂಡ ಅದು ದೊಡ್ಡ ಅವಮಾನದ ಸಂಗತಿ. ಇದು ಮೋದಿಗೆ ಅವಮಾನ ಮಾಡದಿರೋದು ಕಣ್ರಿ ನೀವು. ಮೋದಿಯವರಿಗೆ ಈ ಅವಮಾನಕ್ಕಿಂತ ಬೇರೆ ಅವಮಾನ ಬೇಕಂದ್ರೆ ಇದು ಯಾವತ್ತೂ ಕೂಡ ಹಿಂದೂಗಳು ಸಹಿಸಲ್ಲ ಕಣ್ರಿ. ಯಾರೋ ಭಯೋತ್ಪಾದಕ ತಂದು ಮೋದಿ ಸಪೋರ್ಟ್ ಮಾಡ್ಬೋದು, ಇನ್ಯಾವನು ಬೇರೆಯವರು ತಂದ್ಬಿಟ್ಟು ಮೋದಿ ಸಪೋರ್ಟ್ ಮಾಡ್ದಂಗೆ ಇಲ್ಲದಿರೋದೆಲ್ಲ ಫೇಸ್ಬುಕ್ಕಲ್ಲೋ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ರೆ ಯಾರು ನೋಡ್ಕೊಂಡು ಸುಮ್ಮನೆ ಇರಬೇಕಾಗತ್ತಾ? ಇವರು ಬಂಧನ ಯಾವಾಗ ಆಗಬೇಕು ಅದು ಮೊದಲು ಚರ್ಚೆ ಮಾಡಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ವೀಕ್ಷಕರೇ. ನೋಡಿ, ಇತ್ತೀಚೆಗೆ ನಮಗೇನೋ ಒಂದು ಸ್ವಲ್ಪ ದೇವಸ್ಥಾನಗಳಲ್ಲಿ ತಿರುಪುರ ಕೊಂಡಮ್ಮ ದೇವಸ್ಥಾನ ಆಗಿರ್ಬೋದು, ಮತ್ತು ಬೇರೆ ಬೇರೆ ಖಜೂರ ದೇವಸ್ಥಾನದಲ್ಲಿ ಆಗಿರ್ಬೋದು, ವಿಷ್ಣು ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಜಡ್ಜು ನಿಮ್ಮ ವಿಷ್ಣು ದೇವರು ಕೇಳ್ಕೊಳ್ಳಿ ಅಂದಾಗ ನಮಗೆ ನೆಲದ ನಮ್ಮಂಥವ್ರಿಗೆ ಹಿಂದೂಗಳಿಗೆ ನೋವು ಜಾಸ್ತಿ ಆಯಿತು. ಜೊತೆಗೆ ಇತ್ತೀಚೆಗೆ ತಿರುಪುರ ಕೊಂಡಮ್ಮ ವಿಷಯದಲ್ಲಿ ಯಾರೋ ಅಮಾಯಕರುಗಳು ಬೇರೆಯವರು ಏನು ಮಾಡ್ತಾರೆ, ಅಮಾಯಕರ ದೇವಸ್ಥಾನಗಳನ್ನ ದುಡ್ಡನ್ನು ಮಾಡೋದು ಈ ಥರದಿಂದ ಒಂದು ಕೊಟ್ಟಿದ್ದು. ಜೊತೆಗೆ ಏನೋ ದಿಪ್ಪತ್ತೋಣಮ್ ಅಂತ ದೇವಸ್ಥಾನದಲ್ಲಿ ಅಂದರೆ ಅಲ್ಲಿ ಒಂದು ದರ್ಗಾ ಹಾಕೊಂಬಿಟ್ಟು ನಮ್ಮದು ದರ್ಗಾಕ್ಕೆ ತೊಂದರೆ ಆಗುತ್ತೆ, ಇದು ಪೂಜೆಗೆ ಅವಕಾಶ ಕೊಡಲ್ಲ ಅಂತ ಅಂದರೆ ನಿಜಕ್ಕೂ ಕೂಡ ಇದು ಅರ್ಥ ಇಲ್ಲದ ಮಾತು. ಅಂಥವ್ರ ಮೇಲೆ ಅಂತ ದೀಪೋತ್ಸವದಲ್ಲಿ ದೀಪವನ್ನು ಬೆಳಗಿಸ್ಬೇಕು ಅಂತ ತೀರ್ಮಾನ ಕೊಟ್ಟರೆ ಅಂಥವ್ರ ಮೇಲೆ ಬೆದರಿಕೆ ಆಗ್ತಿದ್ದೀರಲ್ಲ, ಈ ಮುಸ್ಲಿಮ್ನ ಒಂದು ಜೋರ್ದಣಿಯ ಬೆದರಿಕೆ ನಿಜವಾಗ್ಲೂ ಇವತ್ತಿಗೆ ಯಾರು ಸಹಿಸಲ್ಲ. ಇವತ್ತು ಯಾರು ಕೂಡ ಕೈಕೊಟ್ಟು ಕೂದಿಲ್ಲ. ನೋಡಿ, ಈಗ ಬಾಂಗ್ಲಾದೇಶದಲ್ಲಿ ಈ ನಡೀತಿರುವಂಥ ಹತ್ಯೆ, ಇಲ್ಲಿ ಈ ಹಿಂದೂಗಳ ಮೇಲೆ ದೌರ್ಜನ್ಯ, ಈ ಥರ ಪೂಜೆ ಬಿಡಲ್ಲ ಅನ್ನೋದು ಎರಡೂ ಒಂದೇ ಸಮತೋಲನವಾಗಿದೆ. ಅಲ್ಲಿ ಹತ್ಯೆ ನಡೀತಿರೋದು, ಇಲ್ಲಿ ದೇವರಿಗೆ ವಿರೋಧಿಸೋದು, ಈ ಥರ ಒಂದು ಕುಕೃತ್ಯಗಳು ಮಾಡೋದು ನಿಜವಾಗೂ ಕೂಡ ಒಂದು ದ್ವೇಷ ಭಾಷಣದ ಹಿನ್ನೆಲೆಯಲ್ಲಿ ಇಂಥವ್ರ ಮೇಲೆ ಕಾನೂನು ಕ್ರಮಗೊಳ್ಳಬೇಕು. ಅದಷ್ಟೇ ಅಲ್ಲ, ಈ ಹೆಚ್ಚಿನ ಒಂದು ಜಡ್ಜ್ಗಳಿಗೆ ಭದ್ರತೆಯೂ ಕೂಡ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಆದರೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ರು, ಏನು ಕ್ರಮ ಕೈಗೊಂಡಿದ್ದೀರಾ? ಅದು ದ್ವೇಷ ಭಾಷಣ ಹಳ್ಳಿಲಿ ಬರಲ್ವಾ? ಪಾಕಿಸ್ತಾನಕ್ಕೆ ಜಿಂದಾಬಾದ್, ಅದು ಏನು ವಿತ್ ಪ್ರೂಫ್ ಬಂತು, ಫಾರೆನ್ಸಿಕ್ ರಿಪೋರ್ಟ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅಂತ ಪ್ರೂಫ್ ಬಂತು, ಏನು ಕ್ರಮ ಕೈಗೊಂಡಿಲ್ಲ. ಮತ್ತು ಈಗ ಯಾರೋ ಕಂಪ್ಯೂಟರ್ನಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಒಂದು ಮೋದಿ ಕಡೆ ಚಿತ್ರ ಯಾವುದೋ ಒಂದು ಅಜ್ಞಾತ ವ್ಯಕ್ತಿಗಳನ್ನ ತಂದುಬಿಟ್ಟು ಅವ್ರನ್ನ ಬೆಂಬಲಿಸ್ತಾರೆ, ಮೋದಿಜಿಯವ್ರು ಬೆಂಬಲಿಸ್ತಾರೆ ಅಂತ ಸುಸಲ್ಲ, ಅವ್ರನ್ನ ನೀವು ಯಾವಾಗ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಮತ್ತೊಮ್ಮೆ ನಾನು ಕೇಳ್ತಾ ಇದ್ದೀನಿ.
ಅದಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ದೇವಸ್ಥಾನಗಳಿಗೆ ದಯವಿಟ್ಟು ರಕ್ಷಣೆ ಕೊಡಬೇಕು. ಯಾಕೆ ಅಂತಂದರೆ ಈ ರೀತಿಯ ಒಂದು ತೊಂದರೆಗಳು ಜಾಸ್ತಿ ಆಗ್ತಾಯಿದೆ. ಡೆಲ್ಲಿಯಲ್ಲಿ ದೇವಸ್ಥಾನಗಳ ಹತ್ರ ದರ್ಗಾ ಓಪನ್ ಮಾಡ್ಕೊಂಬಿಡೋದು, ಬೇಕು ಅಂತ ಇಲ್ಲೇ ದರ್ಗಾಗಳು. ಈ ಥರ ದರ್ಗಾಗಳು ಓಪನ್ ಮಾಡಿದಾಗ ಹಿಂದೂಗಳ ಪೂಜೆಗೆ ಅಡ್ಡಿ ಉಂಟಾಗುತ್ತೆ. ಉದಾಹರಣೆಗೆ ಹಲ್ಸೂರಲ್ಲಿ ಆಗಿರ್ಬೋದು, ಹೊತ್ತಿದ್ದ ಹೇಳ್ತಾ ಇದ್ದೀನಿ. ಹಲ್ಸೂರಿನಲ್ಲಿ ಶತಶತಮಾನಗಳ ಹಳೆಯದಾದಂಥ ಸೋಮೇಶ್ವರ ದೇಶದಲ್ಲಿ ಅದ್ರ ಪಕ್ಕದಲ್ಲೇ ಮಸೀದಿ ಇದೆ. ಆ ಮಸೀದಿನಲ್ಲಿ ಪೂಜೆ ಮಾಡೋ ಟೈಮಲ್ಲಿ ಎಲ್ಲ ಆಜನ್ ಕೂಕೊಂಡಾಗ ಮಂಗಳಾರತಿಗೆ ತೊಂದರೆ ಆಗಲ್ವ? ಈಗ ಮಸೀದಿ ವಸ್ತು ಅಥವಾ ದೇವಸ್ಥಾನ ವಸ್ತು? ದೇವಸ್ಥಾನ ವಸ್ತು ನಮಗಿದೆ. ಪುರಾತನ ಇಲಾಖೆಯವ್ರು ಯಾಕೆ ನೀವು ವಶಪಡಿಸ್ಕೊಂಡಿದ್ದೀರಾ? ಅದಕ್ಕೆ ಆನ್ಸರ್ ಯಾರು ಕೊಡೋರು? ರೀ ಖರ್ಗೆ, ರೀ ಸಿದ್ದರಾಮಯ್ಯ, ಹಲೋ ಡಿ ಕೆ ಶಿವಕುಮಾರ್, ಯೇಸು ಕ್ರಿಸ್ತನ ಬೆಂಬಲಿಸಿದ್ರಲ್ರಿ, ಅದಕ್ಕೆ ಕಣ್ರಿ ನಿಮಗೆ ಅಧಿಕಾರ ಸಿಗ್ತದೋ ಸಿಲ್ವೋ ಅಂತ ಇನ್ನೂ ಕ್ವಶನ್ ಮಾರ್ಕ್ ಆಗಿ ಹೇಳ್ತದೆ ನಿಮಗೆ. ಈ ಥರ ಮಾಡುವುದಕ್ಕೆ ಹಿಂದೂಗಳಿಗೆ ನೀವು ಭಾವನೆಗಳಿಗೆ ಬೆಲೆ ಕೊಟ್ಟಿದ್ರೆ ನೀವು ನಡೆಯುವಂಥದ್ದೇ ಇಂಥದ್ದು. ಹಿಂದೂಗಳ ಭಾವನೆಗಳಿಗೆ ದಯವಿಟ್ಟು ಸ್ಪಂದಿಸಬೇಕು. ನೀವು ಬೇರೆ ಧರ್ಮನ ಹೆಂಗೆ ಗೌರವಿಸುವ ನಮ್ಮ ಹಿಂದೂ ಧರ್ಮನ ಹಂಗೆ ಗೌರವಿಸಿ. ನೀವು ಹೋಗಿ ಸೋಮೇಶ್ವರ ಟೆಂಪಲ್ ಹಲ್ಸೂರಲ್ಲಿ ಇದೆಯಲ್ಲ, ಅಲ್ಲಿ ಆಜನ್ ದೇವಸ್ಥಾನ ಪಕ್ಕನೇ ಆಜನ್ ಕೂಕೊಂಡ್ಬಿಟ್ರೆ ನಿಮಗೇನು ಕಿರೀಟ ಬಂದ್ಬಿಡ್ತದ? ಅಲ್ಲಿ ಮಂಗಳಾರತಿ ಮಾಡ್ತಾಯಿದ್ರೆ ನಿಜಕ್ಕೂ ಎಷ್ಟು ರೀತಿ ತೊಂದರೆ ಆಗ್ತಾಯಿದೆ ಅಂತಂದರೆ ಒಂದು ಮಂತ್ರ ಹೇಳೋಕ್ಕಾಗಲ್ಲ ಅಲ್ಲಿ ಅರ್ಚಕರುಗಳಿಗೆ. ಆ ರೀತಿ ಅಷ್ಟು ತೊಂದರೆ ಆಗ್ತಾಯಿದೆ. ಅಲ್ಲಿ ಯಾವಾಗ ಕಾನೂನು ಕ್ರಮ ಕೈಗೊಳ್ತೀರಾ? ಈ ಥರ ಇದು ಎಷ್ಟು ವರ್ಷದಿಂದ ಇದೆ, ಈ ದೇವಸ್ಥಾನ ಎಷ್ಟು ವರ್ಷದ ಹಳೆಯದು, ಇದನ್ನು ಲೆಕ್ಕಾಚಾರ ಹಾಕಿ ಅಲ್ಲಿ ಸ್ಥಳೀಕರು ಎಲ್ಲ ತಗೊಂಡು ಕ್ರಮ ಕೈಗೊಳ್ಳಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ. ಹಾಗೂ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ವೀಕ್ಷಕರೇ. ಒಂದು ದುರದೃಷ್ಟಕರ ಸಂಗತಿ ಏನಪ್ಪ ಅಂದರೆ, ನಮ್ಮ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡೋದು ಅಲ್ಲದೆ ಅಲ್ಲಿಂದ ಹೊಡೆಯುವುದು, ಉಗ್ರವಾದ ಒಂದು ಭಯೋತ್ಪಾದನೆ ನಡೆಸಿ ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇರೋದು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಒಂದು ವಿಷಾದನೀಯ ಅಂತಂದರೆ ಅಸಹ್ಯಕರ ಸಂಗತಿ ಅಂತಲೇ ಹೇಳ್ಬೋದು. ಅಷ್ಟಲ್ಲದೆ ಮತ್ತೆ ಅಲ್ಲಿ ದೇಶದವರು ಯೂನಿಸ್ ಅಂತ ಇದ್ದಾನಲ್ಲ, ನನ್ನ ಮಗ ಅವನು ಮತ್ತೆ ನಮ್ಮ ದೇಶಕ್ಕೆ ಇಷ್ಟು ಅಕ್ಕಿ ಬೇಕು ಅಂತ ಕೇಳ್ತಾನಲ್ಲ, ಇವನಂತ ಅನಾಲಯಕ್ ನನ್ನ ಮಗ. ಹಿಂದೂಗಳು ದೌರ್ಜನ್ಯ ನಿಲ್ಲಿಸಿ ಅಕ್ಕಿ ಕೇಳೋದು ಅದಕ್ಕೊಂದು ಸ್ವಲ್ಪ ಬೆಲೆನೇ ಇರ್ತದೆ. ಹಾಗೆ ಹಿಂದೂಗಳ ಮೇಲೆ ದೌರ್ಜನ್ಯ ನಿಲ್ಲಿಸಿ ಅಕ್ಕಿಗೆ ಯಾವ ರೀತಿಯಲ್ಲಿ ಯಾವ ಬಾಯಿನಲ್ಲಿ ಕೇಳ್ತಾನೆ? ಯಾರಿಗೆ ನಾವು ಅಕ್ಕಿಗೋಸ್ಕರ ನಾವು ಹಿಂದೂಗಳಿಗೋಸ್ಕರ. ಅದರಲ್ಲೂ ಇತ್ತೀಚಿನ ಕೆಲವು 2-3 ತಿಂಗಳಿಂದ ಇತ್ತೀಚೆಗೆ ಒಂದು ದೊಡ್ಡ ಫೇಸ್ಬುಕ್ಕಲ್ಲಿ ಅಭಿಯಾನ ನಡೀತಾ ಇದೆ. ಅಂದರೆ ದೊಡ್ಡ ಹಿಂದೆ ನೋಡುವುದಿಲ್ಲ, ಮುಂದೆ ನಡೆಯುವುದಿಲ್ವೇನೋ ಆ ಥರ ಒಂದು ಅಭಿಯಾನ ಜಡ್ಜ್ಗಳ ಒಂದು ಪರವಾಗಿ ನಡೀತಾ ಇದೆ. ಅಂತಂದರೆ ಇದಕ್ಕಿಂತ ಒಂದು ಬೆಳವಣಿಗೆ ನಿಜಕ್ಕೂ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅದು ವಿರೋಧ ಪಕ್ಷಗಳಿಗೆ ನುಂಗಲಾರದ ತುಪ್ಪ ಆಗೋಗೋದು. ವಿರೋಧ ಪಕ್ಷದವ್ರಿಗೆ ಅದಕ್ಕೆ ಇಂಪೀಚ್ಮೆಂಟ್ ತರೋದು. ನಿಮಗೆ ಇಂಪೀಚ್ಮೆಂಟ್ ತಂದು ಭಿಕ್ಷೆ ಬಿಡ್ತಿದ್ದೀರಾ? ಇವಾಗ ನಿಮ್ಮ ನಿಜವಾಗ್ಲೂ ಮುಂದೆ ನಿಮ್ಮ ಪಕ್ಷ ಬರ್ತದೆ ಅಂದ್ಕೊಂಡಿದ್ದೀರಾ? ಯಾವುದೇ ಕಾರಣಕ್ಕೆ ಬರೋಲ್ಲ. ಯಾಕೆ ಅಂದರೆ ನೀವು ಹಿಂದೂಗಳು ವಿರುದ್ಧವಾಗಿರಿದ್ದೆ. ಯಾರೇ ಆಗಲಿ. ಈಗ ಅಷ್ಟೇ ಅಲ್ಲ, ಇನ್ನು ಕೆಲವರು ಏನು ಮಾಡ್ತಾರೆ, ಸನ್ಯಾಸಿ ಬಟ್ಟೆ ಹಾಕೊಂಡ್ಬಿಡ್ತಾರೆ. ಅದು ಸನ್ಯಾಸಿ ಬಟ್ಟೆ ಬಂದು ಕಾವಿ ಬಟ್ಟೆ ಬಂದು ಹಿಂದೂಗಳ ಒಂದು ಸಂಕೇತ, ಹಿಂದೂಗಳ ಸಂಕೇತ. ಅವನೇನು ಮಾಡ್ತಾನೆ, ಕೊಲ್ಲುವ ಮುಖಾಮಿಕ ದೇವಸ್ಥಾನಕ್ಕೆ ಉಡಿಸ್ತಾರೆ ಅಂತ ಅವನು ಬೈಯೋದು. ಇದು ದ್ವೇಷ ಭಾಷಣ ಆಡಿ ಅವನಿಗೆ ಆ ಸಂಬಂಧಪಟ್ಟ ಯಾರ ಸನ್ಯಾಸಿ ಅವನ ಬಗ್ಗೆ ಕ್ರಮ ಕೈಗೊಳ್ಬೇಕಲ್ವಾ? ನೀಲಗುಂಡದ ಸ್ವಾಮೀಜಿ ಅವನು ಇನ್ನಿಲ್ದಂಗೆ ತುಪ್ಪ ತಿಂತಾರೆ. ತುಪ್ಪ ತಿಂತಾರೆ, ಇವ್ರ ಅಪ್ಪನೇನಾರ ಹೋಗೋದು ತುಪ್ಪ ತಿಂತಾರೆ ಅಂತ. ನಿಜಗುಂಡದ ಸ್ವಾಮೀಜಿದು ಹೋಮಕ್ಕೆ ತುಪ್ಪ ಹಾಕ್ತೀವಿ. ಆದರೆ ನಿನಗೆ ಲಾಸ್ ಆಗುವಂಥದ್ದೇನು? ಲಿಂಗಾಯತರಿಗೆ ಏನು ಲಾಸ್ ಆಗುತ್ತೆ ಅಥವಾ ನಿನಗೆ ಏನು ಲಾಸ್ ಆಗುತ್ತೆ? ಹೋಮಕ್ಕೆ ತುಪ್ಪ ಹಾಕ್ತೀವಿ ನಾವು. ಸೀರೆ ಉಡಿಸಿದ್ರೆ ಅಂತ ಕೊಲ್ಲೂರು ಮುಖಾಮಿಕೆ ತೂ ಅಂತ ಉಗಿಯುವುದು. ನೀನು ಯಾರು ನೀವು ಉಗಿಯಕ್ಕೆ ದೇವ್ರಿಗೆ? ಇವ್ರ ಬಗ್ಗೆ ಯಾವ ಕ್ರಮ ಕೈಗೊಳ್ತೀರಾ? ಹಲೋ ಖರ್ಗೆ, ಹಲೋ ಡಿ ಕೆ ಶಿವಕುಮಾರ್ ಅವರೇ, ಹಲೋ ಸಿದ್ದರಾಮಯ್ಯ ಅವರೇ, ಮೊದಲು ಈ ಸನ್ಯಾಸಿಗಳ ಬಗ್ಗೆ ಕ್ರಮ ಕೈಗೊಳ್ರಿ. ನಕಲಿ ಸನ್ಯಾಸಿಗಳು ಈ ಥರ ಬಂದು ಕಾವಿ ಹಾಕೊಂಡು ನಕಲಿ ಸನ್ಯಾಸಿಗಳು ಅಂತಾರಲ್ಲ, ದೇವರಲ್ಲ, ಕಂಚದೇವರಲ್ಲ, ಇವನು ಕಾವಿ ಹಾಕೊಂಡಿರೋನು ದೊಡ್ಡ ದೇವರ? ಕಾವಿ ಹಾಕೊಂಡ್ಬಿಟ್ರೆ ಅವ್ನು ದೊಡ್ಡ ದೇವ್ರ ಆಗೋಯ್ತಾನ? ಹಿಂದೂಗಳ ಬಗ್ಗೆ ವಿರೋಧ ಆಗ್ಬಿಟ್ರೆ ಅವ್ನು ದೇವ್ರ ಆಗ್ಬಿಡ್ತಾನ? ಯಾರು ಕ್ಷಮೆ ಇದ್ರ ಬಗ್ಗೆ ಕ್ಷಮೆ ಕೊಡಲ್ಲ.
ದಯವಿಟ್ಟು ಎಲ್ಲರೂ ಪಕ್ಷಗಳು ಎಲ್ಲ ಹಿಂದೂಗಳು ಇನ್ನು ಮುಂದೆ ಒಂದಾಗ್ತಾ ಇದ್ದಾರೆ ಹೊರತು ಯಾರೂ ಕೂಡ ಬೇರೆ ಬೇರೆ ಆಗಲ್ಲ. ಇನ್ನು ಮುಂದೆ ನಡೆಯುವಂಥ ಘಟನೆಗಳು ನೋಡ್ತಾ ಇದ್ದಾರೆ. ಈಗೆಲ್ಲ ಹಿಂದೂಗಳು ಎಚ್ಚೆತ್ತುಕೋತಾ ಇದ್ದಾರೆ. ಅದನ್ನು ಕೂಡ ಬಾಂಗ್ಲಾದೇಶಲ್ಲೂ ಕೂಡ ಏನು ನಡೀತಾ ಇದೆ, ಹಿಂದೂಗಳೆಲ್ಲ ಒಂದು ಕಡೆ ಸೇರಿಕೊಂಡು ಅವರು ಕೂಡ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಇನ್ನು ಮುಂದೆ ಎಲ್ಲ ಕಡೆ ದೇಶವ್ಯಾಪಿ ಇದೇ ಥರ ಹಿಂದೂಗಳೆಲ್ಲ ಒಗ್ಗಟ್ಟು ಬಿದ್ದರೆ ಏನಾಗುತ್ತೆ ಅಂದ್ಬಿಟ್ಟು ನೀವು ಸಂಬಂಧಪಟ್ಟ ರಾಜ್ಯ ಸರ್ಕಾರದವರು ಯೋಚನೆ ಮಾಡಬೇಕಾಗಿದೆ. ಕರ್ನಾಟಕದಲ್ಲಿ ಆಗಿದೆ, ತಮಿಳುನಾಡಲ್ಲೇ ಆಗಲಿ. ಬಿದ್ದರೆ ಏನು ಮಾಡ್ತೀರಾ ನೀವು? ಈಗ ಅದಕ್ಕೋಸ್ಕರ ನಾನು ಒಂದು ಹೇಳ್ತಾ ಇದ್ದೀನಿ, ನಿಮ್ಮ ರಕ್ಷಣೆ ಯಾವ ರೀತಿ ಮಾಡ್ಕೋಬೇಕು, ಎಲ್ಲ ರೀತಿಯ ರಕ್ಷಣೆಗಳು ಹಿಂದೂಗಳು ನಿಮ್ಗೆ ಯಾರು ನಿಮ್ಗೆ ತೊಂದರೆ ಕೊಟ್ಟರೆ ಅವ್ರ ವಿರುದ್ಧವಾಗಿ ಹೋರಾಟಕ್ಕೆ ರಕ್ಷಣೆಗಳೆಲ್ಲ ಯಾವ ರಕ್ಷಣಾ ಉಪಯೋಗಗಳು ಯಾವ್ಯಾವ್ದು ಬೇಕು ಎಲ್ಲ ರಕ್ಷಣಾ ಉಪಯೋಗಗಳು ಉಪಯೋಗಿಸಿ ಅಂತ ಈ ಮೂಲಕ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ಕಾರ.